ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಸಂಪೂರ್ಣವಾದ ತನಿಖೆ ನಡೆಯಬೇಕು. ಈಗಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಿಡಿಕಾರಿದ್ದಾರೆ. ಅವರು ಚಳ್ಳಕೆರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳಿಗೆ ಏನಾದರೂ ನೈತಿಕತೆ ಇದ್ದರೆ ಈ ಕೂಡಲೇ ಭಾಗಿಯಾದ ಸಚಿವರನ್ನು ಹಾಗೂ ತಾವುಗಳು ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಲಿಂದ ಮಾಡಿದ್ದಾರೆ, ನೀರಿಂದ ಹೆಚ್ಚಿಗೆ ಮಾಡಿದ್ದಾರೆ, ಪ್ರತಿ ಒಂದನ್ನು ರೇಟ್ ಮಾಡಿದ್ದಾರೆ. ಕೇಳಿದರೆ ಬೇರೆ ರಾಜ್ಯದಲ್ಲಿ ಮಾಡಿದಾರಲ್ಲ, ಅದಕ್ಕೆ ನಾವು ಮಾಡಿದ್ದೇವೆ. ನೀನು ಏನು ಹೇಳಿದ ಅಧಿಕಾರಕ್ಕೆ ಬರ್ತಕ್ಕಂಥ ಮುಂಚೆ ಬಡವರ ಪರವಾಗಿರ್ತೀನಿ, ನಿರುದ್ಯೋಗಿಗಳ ಪರವಾಗಿರ್ತೀನಿ, ಶೋಷಿತ ವರ್ಗದವರ ಪರವಾಗಿರ್ತೀನಿ ಅಂತ ಹೇಳಿದ್ರಲ್ಲ ನೀವು. ಆ ಮಾತಿನಂತೆ ನಡ್ಕೊಂಡಿದ್ದೀರಲ್ರಿ ಸಿದ್ದರಾಮಯ್ಯನ, ನೀವು ಮಾತಿನಂತೆ ನಡ್ಕೊಂಡಿಲ್ಲ. ನೀವು ತಪ್ಪು ದಾರಿಗೆ ಹೋಗ್ತಿದ್ದೀರಿ. ನೀವು ಹಿಂದಿನ ಮುಖ್ಯಮಂತ್ರಿಗಳೆಲ್ಲ ಈಗ ತುಂಬ ಬದಲಾವಣೆ ಆಗಿದ್ದಾರೆ ನೀವು. ಆದ್ದರಿಂದ ಈಗ ಕಾನೂನು ರೀತಿ ಏನು ಹೇಳುತ್ತೆ, ಕಾನೂನು ರೀತಿ ಯಾರಿಗೆ ಶಿಕ್ಷೆ ಆಗ್ತದೆ ಅದನ್ನು ಅನುಭವಿಸಲೇಬೇಕು ತಾವೆಲ್ಲರೂ ವಿಚಾರ. ಹೀಗಾಗಿ ಅಲ್ಲಪ್ಪ, ಈ ಕಾಂಗ್ರೆಸ್ನವರಿಗೆ ನಾಯಕರ ದುಡ್ಡೇ ಬೇಕಾ? ಬೇರೆ ದುಡ್ಡು ಬೇಕಿಲ್ಲ, ನಾಯಕರದೇ ಬೇಕು. ಒಂದ್ಸರಿ 1100 ಕೋಟಿ ನಾವು ಹೊಡೆದು, ಆಮೇಲೆ ಏಕೆ ಜನದ್ದು 13,000 ಕೋಟಿ ಹೊಡೆದು, ಒಟ್ಟು 25,000 ಕೋಟಿಯನ್ನು ಇವರು ನಾಯಕರದು ಮತ್ತು ಏಕೆ ಜನ ದುಡ್ಡನ್ನು ಹೊಡೆದು ಬಿಟ್ಟು ಈ ಬಿಟ್ಟಿ ಬಾಗಿಲು ಕೊಡ್ತಕ್ಕಂಥ ಕೆಲಸವನ್ನು ನಡೀತಾ ಇದೆ. ಅದೇ ನಾಯಕರು ಮತ್ತು ಏಕೆ ಜನ ದುಡ್ಡನ್ನೇ 2,000 ರೂಪಾಯಿ ದುಡ್ಡು ಕೊಡೋದು, ಮತ್ತು ಬಸ್ ಫ್ರೀ ಕೊಡೋದು, ಕರೆಂಟ್ ಫ್ರೀ 3,000, ಇವೆಲ್ಲನೂ ನಮ್ಮ ದುಡ್ಡಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. 16 ಜನ ನಾಯಕರು ಶಾಸಕರು ಇದ್ದಾರಲ್ಲ, ನಾಯಕರು ಓಟ್ ಹಾಕಿಲ್ಲ. ಇವರಿಗೆ ಓಟ್ ಹಾಕಿಲ್ವಾ? ರಾಜ್ಯದಲ್ಲಿ ಒಬ್ಬರನ್ನ ಕೇಳೋ ಶಕ್ತಿ ಐತೆ ಇವರಿಗೆ? ನಮ್ಮ ಜನಾಂಗದ ದುಡ್ಡು, ನಮ್ಮ ಮಕ್ಕಳು ಓದ್ತಕ್ಕಂಥ ದುಡ್ಡು, ಮತ್ತೆ ಆಸ್ತಿ ಕೊಡ್ತಕ್ಕಂಥ ದುಡ್ಡು, ಏನು ನೇರ ಸಾಲ ಬಡವರು ಕೊಡ್ತಕ್ಕಂಥ ದುಡ್ಡು, ಆಮೇಲೆ ಬೋರ್ವೆಲ್ ಆಗ್ತಕ್ಕಂಥ ದುಡ್ಡು ನೀವೆಲ್ಲ ಕೊಟ್ಟಿದ್ದೀರಂತ ಒಬ್ಬ ಶಾಸಕರಾದರೂ ಈ ರಾಜ್ಯದಲ್ಲಿ ಕೇಳಿದಾರ? ಯಾರೂ ಕೇಳಿಲ್ಲ. ಕೇಳ್ತಕ್ಕಂಥ ಧೈರ್ಯನೇ ಇವರಿಗಿಲ್ಲ. ಮುಂದೆ ಸಮಾಜದ ಓಟ್ ತಗೊಂಡು ಇವ್ರು ಯಾಕೆ ಮೇಲೆ ಆಗ್ಬೇಕಾಗಿತ್ತು? ಸಮಾಜದವರು ಓಟ್ ತಗೊಂಡು ಯಾಕೆ ಮೇಲೆ ಆಗ್ಬೇಕಾಗಿತ್ತು? ಟೋಟಲ್ ಸರ್ ಎಷ್ಟು ಹಗರಣ ಆಗಿದೆ ಅಂತ ನೀವು ಹೇಳ್ತೀರಾ? 187 ಕೋಟಿ ಹೊಡೆದಿದ್ದಾರೆ. ಸಂಪೂರ್ಣವಾಗಿ ಮುಣಿಸ್ಬಿಟ್ಟಿದ್ದಾರೆ. ಈ ರಾಜ್ಯನೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಇದು ಯಾರು ಹೊಣೆಗಾರಿಕೆ ಸರ್? ಇದಕ್ಕೆಲ್ಲ ಹೊಣೆಗಾರಿಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆ ಹಣಕಾಸಿನ ಮಂತ್ರಿಗಳಿಗೆ ಇದು ಜವಾಬ್ದಾರಿ ಇರ್ತದೆ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದು. ಹುಜೂರ್ ಖಾತೆಯಿಂದ ದುಡ್ಡು ಎಲ್ಲಿ ಹೋಗ್ಬೇಕು? ಹುಜೂರ್ ಖಾತೆಯಿಂದ ಆತಂದೆ ಫೈನಾನ್ಸ್ ಮಿನಿಸ್ಟರ್ದು ಎಲ್ಲಿಗೆ ಹೋಗುತ್ತದೋ ಅವ್ರವ್ರ ಖಾತೆ ಕಳಿಸ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿ ಜವಾಬ್ದಾರಿ, ಅವ್ರದ್ದೇ ಜವಾಬ್ದಾರಿ. ಆದ್ದರಿಂದ ಅವ್ರಿಗೂ ಇದು ಕಂಟಕ ಆಗ್ತಕ್ಕಂಥ ಕೆಲಸ ಇದೆ. ಮೊದಲು ನಮ್ಮ 187 ಕೋಟಿ ದುಡ್ಡು ಏನೈತೆ ಅದನ್ನು ವಾಪಸ್ ತಗೊಂಡ್ಬಂದ್ಬಿಟ್ಟು ಬಡವರಿಗೆ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಲೆ ಹೆಂಗೆ ವರ್ಗಾಯಿಸಿದ್ರು, ಯಾಕೆ ವರ್ಗಾಯಿಸಿದ್ರು ಅಂತಕ್ಕಂಥದ್ದು ಮೇಲೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತೀವಿ. ಅದೇ ಕಾನೂನು ವ್ಯವಸ್ಥೆನೇ ಇಲ್ಲ ರಾಜ್ಯದಲ್ಲಿ. ವ್ಯವಸ್ಥೆ ಇಲ್ಲ, ಕಾನೂನು ವ್ಯವಸ್ಥೆನೇ ಇಲ್ಲ. ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ಎಲ್ಲ. ಇವರು ಬಡವರು ರಕ್ಷಣೆ ಮಾಡ್ತಾರೆ. ಒಬ್ಬರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿಲ್ಲ ಅಂತ ಅದಪ್ಪ, ಅವ್ರಿಗೆಲ್ಲ ಈಡಾಗ್ಬಿಟ್ಟಿದಾರಲ್ಲ, ಇವರು ಬೈಕ್ ಬಂದ್ಬಿಡ್ತದೆ ಅಂತ ಹೇಳ್ತಿಬಿಟ್ಟು ಅದರಿಂದ ಎಲ್ಲ ಈಡಾಗ್ಬಿಟ್ಟು ನಾವು ಕಾನೂನು ತಗೊಂಡಿಲ್ಲ, ಶಿಸ್ತು ಕ್ರಮ ಇಲ್ಲ, ಏನಿಲ್ಲ. ಆದ್ದರಿಂದ ಈ CBI-ನವ್ರಿಗೆ ಏನೋ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವರು, ಅವ್ರು ಏನಾದರೂ ಮಾಡಿಬಿಟ್ಟು ಇವನ್ನ ಎನ್ಕ್ವೈರಿ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲೆಲ್ಲಿ ಅನ್ಯಾಯ ಆಗಿದೆ, ಎಲ್ಲೆಲ್ಲಿ ದುಡ್ಡು ಹೋಯ್ತು ಅದನ್ನೆಲ್ಲ ತಂದು ಆ ವಾಲ್ಮೀಕಿ ನಿಗಮಕ್ಕೆ ಒಪ್ಪಿಸಿ ಅವ್ರ ಮೇಲೆ ಯಾರ್ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇದರೊಳಗೆ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಹೇಳ್ತೀರಾ? ಮತ್ತೆ ಮೇಲೆ ಕಾಣ್ತಲ್ಲಪ್ಪ, ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಗಳು, ಅವರೇ ಮುಖ್ಯಮಂತ್ರಿಗಳು. ನೀನು ಹೇಳಿದರೆ ಬೇರೆ ಮಂತ್ರಿಗಳು ಏನು ಮಾಡ್ತಾರೆ? ಅವ್ರು ಹೇಳ್ತಾರೆ, ಯಾರೋ ನಾಗೇಂದ್ರ ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು ಅಂತ ಹೇಳ್ತಾರಂತೆ. ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದೀನಿ, ನೀವು ನನ್ನ ಮೇಲೆ ನೀವು ರಾಜೀನಾಮೆ ಕೊಡಿಸಿದ್ರಿ. ಪ್ರಮುಖವಾದ ಕಾರಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದು. ಅವರೇನೆ ಹೊಣೆಗಾರಿಕೆ ಅವರು ಹೊತ್ಕೋಬೇಕಾಗಿತ್ತು. ಮತ್ತೆ ದುಡ್ಡು ಹೊಡೆದ್ರಿಂದ ಅವರು ರಾಜೀನಾಮೆನೂ ಕೊಡಬೇಕಾಗ್ತದೆ. CBI-ಗೆ ಈ ಪ್ರಕರಣ ಒಪ್ಪಿಸ್ತಾರೆ ಅಂತಿದೆ ಸರ್ಕಾರದವರು, ರಾಜ್ಯ ಸರ್ಕಾರದವರು.
ಯಾವುದೇ ಪ್ರಕರಣ ಇಲ್ಲಿವರೆಗೂ ಸಿ ಬಿ ಐ ಕೊಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅವರು. ಸಿ ಬಿ ಐ ಕೊಡೋದಿಲ್ಲ, ನಮ್ಮ ಪೊಲೀಸರು ಇದಕ್ಕೆ ಬಿಟ್ಟಿದ್ದಾರೆ, SIT ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿ ಬಿ ಐಗೆ ಪ್ರಕರಣ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಏನಾದರೂ ವ್ಯಕ್ತಪಡಿಸ್ತಿದ್ದೀರಪ್ಪ? ಅಲ್ಲ, ಬ್ಯಾಂಕ್ನವರೇ ಕೊಟ್ಟಿದ್ದಾರಲ್ಲ CBI ಬ್ಯಾಂಕ್ನವರೇ 2,3,000 ಅಥವಾ 10 ಕೋಟಿ ಒಳಗೆ ವ್ಯವಹಾರ ಆದರೆ ಬ್ಯಾಂಕ್ನವರೇ ನೇರವಾಗಿ CBI SIT ಬೇಡ CBIಗೆ ಕೊಡಿ ಅಂತ ಒಂದು ಒತ್ತಾಯ ಇದೆ. SITಗೆ ಬೇಡ CBIಗೆ ತನಿಖೆ ಕೊಡ್ರಿ ಅನ್ನೋ ಒಂದು ಉದ್ದೇಶ ಇದೆ. ಇಲ್ಲ, CBI ಕೊಟ್ಬಿಟ್ರಲ್ಲ, ಅವರ ಬ್ಯಾಂಕ್ನಲ್ಲಿ ಕೊಟ್ಟಿದ್ದಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಸರ್ಕಾರ SIT ನೇಮಕ ಮಾಡಿರೋದು, SIT ಅವರು SIT ಪಾಡಿಗೆ ಮಾಡ್ತಾರೆ. ಅವರು ಮಾಡಲಿ ತಪ್ಪಿಸ್ತಾರೆ ಯಾರು ಅನ್ನೋದು ಗೊತ್ತಾಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಇವ್ರಿಗೆ ಬೇರೆ ದುಡ್ಡು ಬೇಕಿಲ್ಲ, ನಾಯಕರ ದುಡ್ಡು ಬೇಕು, ಏಕೆ ಜನದ ದುಡ್ಡು ಬೇಕು. ಬೇರೆ ಯಾವ ನಿಗಮಗಳಲ್ಲಿ ಬೇರೆ ಬೇರೆ ಖಾತೆಗಳಲ್ಲಿ ದುಡ್ಡಿಲ್ಲ, ಎಲ್ಲ ಕಡೆನೇ. ಅಲ್ಲಿನೂ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರನೂ ಅಲ್ಲಿ ನಡೆದಿದ್ದಾವೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಇದು ಈ ಬಿಟ್ಟಿ ಭಾಗ್ಯಕ್ಕೋಸ್ಕರ ಇದೆಲ್ಲ ದುಡ್ಡು ಸರ್. ಹೌದಪ್ಪ, ಒಂದು ವರ್ಷಕ್ಕೆ 60,000 ಕೋಟಿಯನ್ನು ಜೋಡಿಸ್ಬೇಕು. ಬಿಟ್ಟಿ ಭಾಗ ಏನೇನು ಜೋಡಿಸ್ತೀನಿ ನೀನು? ಈಗ ಕರೆಂಟ್ ಜಾಸ್ತಿ ಮಾಡ್ತೀನಿ, ಆಮೇಲೆ ಪೆಟ್ರೋಲ್, ಡೀಸೆಲ್. ಅಲ್ಲಪ್ಪ, ಒಬ್ಬ ಪಾಣಿಗೆ ಹೋದ್ರೆ ಈಗ 10 ರೂಪಾಯಿ ಇದ್ದು 30